ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಸರ್ಪ ಸಂಬಂಧ. ಈ ಪುಸ್ತಕ ಸರ್ಪ ಸಂಬಂಧ ಶುರುವಾಗೋದು ಕೂಡ ಇದೇ ಥರ ಒಂದು ಇನ್ಸಿಡೆಂಟಿಂದ. ಬೆಂಗಳೂರಿಂದ 400 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಗುಂಶಾರಿ ಅನ್ನೋ ಒಬ್ಳು ಹೆಂಗಸಿರ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಬಟ್ ಆ ಮಗುವಿನ ತಂದೆ ಅವಳ ಗಂಡ ಸೀತಾರಾಮು ಅಲ್ಲ, ಬದಲಿಗೆ ಮಂಜುರ ಅನ್ನೋ ಸರ್ಪದ ಗುಣಲಕ್ಷಣ ಇರೋ ಯುವಕ ಆಗಿರ್ತಾನೆ. ಅವಳಿಗೆ ಇನಿ ಅನ್ನೋ ಮಗಳು ಹುಟ್ಟುತ್ತಾಳೆ. ಇನಿ ಅವ್ರ ಅಮ್ಮನ ಹೊಟ್ಟೆಲಿರ್ಬೇಕಾದ್ರೆ ಸರ್ಪದ ಎಲ್ಲ ಗುಣಲಕ್ಷಣಗಳನ್ನ ತೋರಿಸ್ತಾ ಇರ್ತಾಳೆ. ಅವಳು ಹುಟ್ಟಿದ ಕೂಡಲೇ ಆ ಮನೆಯಲ್ಲಿ ಒಬ್ಳು ಮುದಿ ಜೋಗ್ತಿ ಇರ್ತಾಳೆ. ಅವಳನ್ನ ಇನಿ ಬಲಿ ತಗೊಳತ್ತೆ. ನಿಮಗೆ ನೆನಪಿರ್ಬೋದು, ತೇಜಮ್ಮನ್ನು ಪವರ್ಲೆಸ್ ಮಾಡಿರ್ತಾರೆ ಅಗ್ನಿನಾಥ ಮತ್ತು ನಿಹಾರಿಕಾ. ಈಗ ಅವರು ಈ ವಾಮಾಚಾರದ ಲೋಕನೆಲ್ಲ ಬಿಟ್ಟು ಒಂದು ಸಾತ್ವಿಕ ಜಗತ್ತಿನಲ್ಲಿ ಬದುಕ್ತಾ ಇರ್ತಾರೆ. ಈ ಇನಿನ ಉಪಯೋಗಿಸ್ಕೊಂಡು ತೇಜಮ್ಮ ತಾನು ಕಳ್ಕೊಂಡಿರೋ ಎಲ್ಲ ಪವರ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಒನ್ ಫೈನ್ ಡೇ ಅಗ್ನಿನಾಥ ಮತ್ತು ತೇಜಮ್ಮ ಮತ್ತೆ ಎದುರು ಬದುರು ಆಗ್ತಾರೆ.